ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಜಿಮ್ನಾಸ್ಟಿಕ್ ಚಾನಲ್. ಕಾಂತಾರ ಸಿನಿಮಾದ ಪ್ರಮೋಷನ್ ಮಾಡಿ ಅಂತ ಸಾಕಷ್ಟು ಜನರುಗಳು ಹೇಳ್ತಾನೆ ಬರ್ತಾ ಇದ್ರು. ಅದಕ್ಕೆಲ್ಲ ಪುಲಿ ಸ್ಟಾಪ್ ನ ಇಡೋದಕ್ಕೆ ಕಳೆದ 2 ದಿನಗಳ ಹಿಂದೆನೆ ಟ್ರೈಲರ್ ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಸಿನಿಮಾ ತಂಡ. ಅದೇ ರೀತಿ ಇವಾಗ ಸೆಪ್ಟೆಂಬರ್ 22 ಅಂದ್ರೆ ಇವತ್ತು ಟ್ರೈಲರ್ ನ ರಿಲೀಸ್ ಮಾಡಿದ್ರೆ ಕಾಂತಾರ ಸಿನಿಮಾದಿಂದ. ಈ ಟ್ರೈಲರ್ ನಲ್ಲಿ ನನಗೆ ಏನೇನೆಲ್ಲ ಇಷ್ಟ ಆಯ್ತು, ಮೂವಿ ಯಾವ ರೀತಿ ಇರ್ಬೋದು ಅನ್ನೋ ಒಂದು ಐಡಿಯಾ ಸಿಕ್ತು. ಅದು ಏನಂತ ಈ ಟ್ರೈಲರ್ ರಿವ್ಯೂ ನಲ್ಲಿ ನೋಡ್ಕೊಂಬರೋಣ ಬನ್ನಿ. ವಿಡಿಯೋಗೊಂದು ಲೈಕ್ ಮಾಡಿ, ನೋಡುವಂತ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ಯಾರಿಗೆ ರೀಚ್ ಆಗ್ಬೇಕು ಅವರಿಗೆ ರೀಚ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾನು ಟ್ರೈಲರ್ ನ ನೋಡ್ತಿದ್ದಂಗೆ ಫಸ್ಟ್ ನೋಟಿಸ್ ನ ಮಾಡಿದ್ದು ಅಲ್ಲಿನ ವಿಜುವಲ್. ಅರವಿಂದ್ ಕಶ್ಯಪ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆ ರೀತಿ ವಿಜುವಲ್ಸ್, ಆ ರೀತಿ ಸಿನಿಮಾಟೋಗ್ರಫಿನ ಕೊಟ್ಟಿರೋದಿಲ್ಲ. ನಾನ್ ಟ್ರೈಲರ್ ನ ನೋಡಿದ್ದು ಒಂದು ಚಿಕ್ಕ ಸ್ಮಾರ್ಟ್ ಫೋನ್ ಅಲ್ಲಿ ಈ ರೀತಿ ವಿಜುವಲ್ಸ್ ಫೀಲ್ ಆಗ್ತಾ ಇದೆ. ಇನ್ನು ಥಿಯೇಟರ್ ಅಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ನ ಕೊಡಬಹುದು ಅನ್ನೋದಕ್ಕೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಅಜನೀಶ್ ಅವರ ಬಿಜಿಎಂ ವರ್ಕ್ಸ್ ಮತ್ತೆ ಮ್ಯೂಸಿಕ್ ಟಾಪ್ ಕ್ಲಾಸ್ ಆಗಿದೆ. ಅಜನೀಶ್ ಅವರ ಮೇಲೆ ನಂಬಿಕೆ ಇತ್ತು, ಒಂದು ಕಾನ್ಫಿಡೆನ್ಸ್ ಇತ್ತು. ಅವರು ಈ ರೀತಿ ತಮ್ಮ 100% ಎಫರ್ಟ್ ನ ಹಾಕಿರ್ತಾರೆ ಅಂತ ಅದೇ ರೀತಿ ಈ ಟ್ರೈಲರ್ ನಲ್ಲಿ ಕಾಣಿಸ್ತಾ ಇತ್ತು. ಇನ್ನು ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಷ್ಟೇ. ಮತ್ತೆ ನಮ್ಮ ಡೈರೆಕ್ಟರ್ ರಿಷಬ್ ಶೆಟ್ಟಿ, ಡೈರೆಕ್ಟರ್ ಫ್ರಮ್ ಆಕ್ಟರ್, ಸಿನಿಮಾದಲ್ಲಿ 100% ಡೈರೆಕ್ಷನ್ ವೈಸ್ ಚೆನ್ನಾಗಿ ತೋರಿಸಿದ್ದಾರೆ ಅಂತಂದ್ರೆ ಅದಕ್ಕಿಂತ 2ರಷ್ಟು ಅಂದ್ರೆ 200% ರಷ್ಟು ಅವರ ಆಕ್ಟಿಂಗ್ ಸ್ಕಿಲ್ ನ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಆ ಟ್ರೈಲರ್ ನಲ್ಲಿ ನೋಡ್ತಿದ್ದಂಗೆ ಅದು ಕಾಣಿಸ್ತಾ ಇತ್ತು. ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಲ್ಲಿ ಗುಲ್ಶನ್ ದೇವಯ್ಯ ಮತ್ತೆ ರುಕ್ಮಿಣಿ ವಸಂತ್ ಅವರು ಚೆನ್ನಾಗಿ ತೋರಿಸಿದ್ದಾರೆ. ಕ್ಯಾಸ್ಟಿಂಗ್ ವೈಸ್ ಈ ಹಿಂದೆನೆ ಸಿನಿಮಾ ತಂಡದಿಂದ ಬಿಟ್ಟಿದ್ರು ಗುಲ್ಶನ್ ದೇವಯ್ಯ ಮತ್ತೆ ರುಕ್ಮಿಣಿ ವಸಂತ್ ಅವ್ರದ್ದು. ಇವರ ಕ್ಯಾರೆಕ್ಟರ್ ಇಲ್ಲಿ ಸ್ಟ್ರಾಂಗ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಅಷ್ಟೇ ಸ್ಟ್ರಾಂಗ್ ಆಗಿ ಇಲ್ಲಿ ತೋರಿಸಿದ್ದಾರೆ ಟ್ರೈಲರ್ ನಲ್ಲಿ. ಇವರ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಯಾವ ರೀತಿ ಬಂದಿರುತ್ತೆ ಅಂತ ನೋಡ್ಬೇಕು. ಆಮೇಲೆ ಇನ್ನೊಂದು ನೋಟಿಸ್ ಮಾಡಿದ್ದು, ಗುಲ್ಶನ್ ದೇವ ಇಲ್ಲಿ ವಿಲನ್ ಕ್ಯಾರೆಕ್ಟರ್ ನ ರೋಲ್ ಮಾಡಿರ್ಬೋದಾ ಅಂತ ಅನಿಸ್ತು, ನೋಡ್ಬೇಕಾಗಿದೆ. ಐಡಿಯಾಲಜಿಕಲಿ ನನಗೊಂದು ಪ್ಲಾಟ್ ಅಥವಾ ಸ್ಟೋರಿ ನೆನಪಾಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ಈ ಟ್ರೈಲರ್ ನೋಡ್ತಿದ್ದಂಗೆ ಅದೇ ಅನಿಸ್ತಾ ಇತ್ತು. ಕಾಂತಾರ 1 ನಲ್ಲಿ ಬಂದಿರುವಂತ ತಮ್ಮ ಜಾಗಕ್ಕಾಗಿ ಯಾವ ರೀತಿ ದೈವ ಬಂದು ಕಾಪಾಡ್ತು, ಅದೇ ಸೀನ್ಸ್ ಅದೇ ಇದನ್ನ ಇಲ್ಲಿ ಇಟ್ಟಿರ್ಬೋದು ಅಂತ ಫೀಲ್ ಆಯ್ತು. ತಮ್ಮ ದೈವ, ತಮ್ಮ ಜಾಗ, ತಮ್ಮ ನಾಡಿಗೋಸ್ಕರ ಯಾವ ರೀತಿ ಹೋರಾಡ್ತಾರೆ ಒಬ್ಬ ದಂಡನಾಯಕನಾಗಿ ರಿಷಬ್ ಶೆಟ್ಟಿ ಅವರು ಅನ್ನೋದು ಐಡಿಯಾಲಜಿಕಲಿ ಒಂದು ಪ್ಲಾಟ್ ನ ಸ್ಟೋರಿ ಕ್ರಿಯೇಟ್ ಆಗುತ್ತೆ ಎಲ್ಲರಿಗೂ ನೋಡುವಂತಲ್ಲಿ. ಜೈರಾಮ್ ಸುಬ್ರಹ್ಮಣ್ಯ ಅವರು ಈ ಸಿನಿಮಾದಲ್ಲಿ ಮಾಡ್ತಾ ಇದಾರೆ ಅಂತ ರೂಮರ್ಸ್ ಇತ್ತು, ಅದು ಕನ್ಫರ್ಮ್ ಆಯ್ತು ಇವಾಗ ಟ್ರೈಲರ್ ನ ನೋಡ್ತಿದ್ದಂಗೆ. ಓವರ್ ಆಲ್ ನೋಡೋದಾದ್ರೆ ಈ ಟ್ರೈಲರ್ ಒಂದು ಅದ್ಭುತವಾಗಿ ಮೂಡ್ ಬಂದಿದೆ. ಡೈರೆಕ್ಷನಲ್ ವೈಸ್ ಮತ್ತೆ ಪ್ರೆಸೆಂಟೇಷನ್ ಮಾಡಿರುವಂತಹ ರೀತಿ ತುಂಬಾನೇ ಇಷ್ಟ ಆಗುತ್ತೆ. ಸಾಕಷ್ಟು ಜನರು ಕಾಯ್ತಾ ಇದ್ದದ್ದು ಏನಂದ್ರೆ ಟ್ರೈಲರ್ ನ ರಿಲೀಸ್ ಮಾಡಿ ಪ್ರಮೋಷನ್ ಮಾಡಿ ಸಿನಿಮಾದ್ದು ಅಂತಾನೆ ಸಾಕಷ್ಟು ಜನರು ಪ್ರಮೋಷನ್ ಮಾಡ್ತಾ ಇದ್ರು. ತೆಲುಗುನಲ್ಲಿ ಪ್ರಭಾಸ್ ಅವರು ಟ್ರೈಲರ್ ಲಾಂಚ್ ಮಾಡಿದ್ದಾರೆ, ಮತ್ತೆ ಹಿಂದಿನಲ್ಲಿ ಋತಿಕ್ ರೋಷನ್ ಅವರು, ಮಲಯಾಳಂನಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಅವರು ಈ ರೀತಿ ದೊಡ್ಡದಾಗಿ ಪ್ರಮೋಷನ್ ನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಕಾಂತಾರ ಸಿನಿಮಾದಿಂದ. ಇನ್ನು ಸಿನಿಮಾ ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗ್ತಾ ಇದೆ. ನಾನಂತೂ ತುಂಬಾನೇ ವೇಟ್ ಮಾಡ್ತಾ ಇದ್ದೀನಿ. ಟಿಕೆಟ್ ಬುಕಿಂಗ್ಸ್ ಇವಾಗಲೇ ಓಪನ್ ಆಗಿದೆ. ನೋಡೋಣ ಸಿನಿಮಾ ಯಾವ ರೀತಿ ರೀಚ್ ಆಗುತ್ತೆ. 1000 ಕೋಟಿ ದಾಟುತ್ತಾ, ಕನ್ನಡದ ಮತ್ತೊಂದು ಸಿನಿಮಾ 1000 ಕೋಟಿ ದಾಖಲೆ ಮಾಡುತ್ತಾ ಅಂತ ನಿಮ್ಗೇನನ್ಸ್ತು ಈ ಟ್ರೈಲರ್ ನ ನೋಡ್ತಿದ್ದಂಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ.